ಎಲೆಕ್ಟ್ರಲ್ ಬಾಂಡ್ ಸ್ಕ್ಯಾಮ್ ಅಂದರೆ ಪ್ರಶ್ನೆ. ಎಲೆಕ್ಟ್ರಲ್ ಬಾಂಡ್ ಲೀಗಲ್ ಇಶ್ಯೂ ಇದೆ. ಎಲೆಕ್ಟ್ರಲ್ ಬಾಂಡ್ ಐತಲ್ಲ ಕಾನೂನು ಪ್ರಕಾರ ಇವತ್ತು ಎಲೆಕ್ಟ್ರಲ್ ಬಾಂಡ್ದಾಗ ಐತಲ್ಲ ಯಾರ್ಯಾರಿಗೆ ಎಲೆಕ್ಟ್ರಲ್ ಬಾಂಡ್ ಆಗುತ್ತೆ ನಾನು ನೋಟಿಸಿಗೆ ತೊಗೊಂಬರ್ತಾನೆ. ಎಲೆಕ್ಟ್ರಲ್ ಬಾಂಡ್ದಾಗ ಹೈಯೆಸ್ಟ್ ಬೆನಿಫಿಷರಿ ಅಪೋಸಿಷನ್ದಾಗಿದ್ದವರು. ಪರ್ಸೆಂಟೇಜ್ ಆಫ್ ಸೀಟ್ಸ್ ವೈಸ್ ನೀವು ನೋಡಿದರೆ ಎಲೆಕ್ಟ್ರಲ್ ಬಾಂಡ್ಸಾಗ ಹೈಯೆಸ್ಟ್ ಬೆನಿಫಿಷರಿ ಇದ್ದವರು. ಆಮೇಲೆ ಎಲೆಕ್ಟ್ರಲ್ ಬಾಂಡ್ಸು ಒಂದು ಕಾನೂನು ಪ್ರಕಾರ ಪೊಲಿಟಿಕಲ್ ಪಾರ್ಟಿಗಳಿಗೆ ದುಡ್ಡು ತೆಗೆದುಕೊಳ್ಳುವಂಥ ಸಿಸ್ಟಮ್ ಅದು. ಅದ್ರಾಗ ಏನು ತಪ್ಪಿರುವಂಥ ಪ್ರಶ್ನೆ ಇಲ್ಲ. ಅದ್ರ ವಿರುದ್ಧ ಯಾರೋ ಒಬ್ಬರು ಕಂಪ್ಲೇಂಟ್ ಕೊಟ್ಟಾರೆ ಕೊಡಲಿ. ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಎಷ್ಟು ತೊಗೊಂಡಿರ್ತಾರೆ? 28 ಕೋಟಿ ರೂಪಾಯಿ ಬರೀ ಮಹಾರಾಷ್ಟ್ರದಾಗ ತೊಗೊಂಡಾರ ಎಲೆಕ್ಟ್ರಲ್ ಬಾಂಡ್ಸ್. ಜನಸೇನಾ ಪಾರ್ಟಿಯವರು 21 ಕೋಟಿ ತೊಗೊಂಡಾರ. ಸಮಾಜವಾದಿ ಪಾರ್ಟಿ ಅವರು 13 ಕೋಟಿ. ಇವ್ರದ್ದು ಅಲಯನ್ಸ್ ಅದು. ಜಾರ್ಖಂಡ ಮುಕ್ತಿ ಮೋರ್ಚಾ ಇವರ ಅಲಯನ್ಸ್ 14 ಕೋಟಿ. ಆಮೇಲೆ ಮಹಾರಾಷ್ಟ್ರವಾದಿ ಗೋಮಾಂತಕ್ ಪಾರ್ಟಿ 55 ಲಕ್ಷ ರೂಪಾಯಿ ತೊಗೊಂಡಾರ. NCP ಇವ್ರದ್ದು ಅಲಯನ್ಸ್ ಪಾರ್ಟ್ನರು ಅವರ 55 ಲಕ್ಷ ರೂಪಾಯಿ ತೊಗೊಂಡಾರ. ಗೋವಾ ಫಾರ್ವರ್ಡ್ ಪಾರ್ಟಿ ಯೂತ್ ಪಾರ್ಟಿ 35 ಕೋಟಿ ತೊಗೊಂಡಾರ. ಎಲ್ಲ ಯೂತ್ ಪಾರ್ಟಿನ ಕಾಂಗ್ರೆಸ್ ರಿಲೇಟೆಡ್ ಪಾರ್ಟಿನ ಹೆಚ್ಚು ವಿರೋಧ ಪಕ್ಷದಾಗ ಇರೋರ ಹೆಚ್ಚು ಎಲೆಕ್ಟ್ರಲ್ ಬಾಂಡ್ಸ್ ಬಾಂಡ್ದಲ್ಲಿ ದುಡ್ಡು ತೊಗೊಂಡಿರ್ತ ತಪ್ಪೇನೋ ತಿಳಿದಿಲ್ಲ. ಯಾಕಂದ್ರೆ ಪೊಲಿಟಿಕಲ್ ಪಾರ್ಟಿ ನಡಿಬೇಕಂತಂದ್ರೆ ದುಡ್ಡು ಬೇಕಾಗ್ತದೆ. ಆ ದುಡ್ಡು ಕಳ್ಳ ದುಡ್ಡು ತೊಗೋಬಾರ್ದು. ಅದೇನು ಕೊಡೋರಿದ್ದರೂ ಒಂದು ಸಿಸ್ಟಮ್ ಮೂಲಕ ಕೊಡಲಿ ಅಂತ ಎಲೆಕ್ಟ್ರಲ್ ಬಾಂಡ್ಸ್ ಅದನ್ನು ಇಂಟ್ರೊಡ್ಯೂಸ್ ಮಾಡ್ಯಾರ. ಅದ್ರ ಪ್ರಕಾರ ಅದ್ರ ಬಿಗ್ಗೆಸ್ಟ್ ಬೆನಿಫಿಷರಿ ಕೂಡ ಇವರು ಅದಾರ. ಸೊ ಇವರು ಈ ರೀತಿ ನಾಟಕ ಮಾಡೋದು ನಿಲ್ಲಿಸಲಿ. ಅದು ಇದು ಹೇಳೋದು ಬಿಡಲಿ. ತಮ್ಮ ಮೇಲೆ ಬಂದಿತ್ತಲ್ಲ ಇವತ್ತು ಆರೋಪ, ಅವ್ರ ಮೇಲೆ FIR ಆಗೈತಿ. ರಾಜೀನಾಮೆ ಕೊಡಲಿ. ಅದನ್ನು ಬಿಟ್ಟು ದಾವೂದ್ ಇಬ್ರಾಹಿಮ್ ಇನ್ನೂ ಪಾಕಿಸ್ತಾನದಾಗ ನಾವು ಜೈಲ್ದಾಗ ಹೋಗಿಲ್ಲ, ನಾವು ಬಂದ ಮೇಲೆ ನಾನು ಅವ್ನು ಹಿಡ್ಕೊಂಬರ್ರಿ, ಮೊದಲು ಛೋಟಾ ರಾಜನ ಹಿಡ್ಕೊಂಬರ್ರಿ, ಅವ್ನ ಗಲ್ಲಿ ಎರಿಸಿರಿ, ಅದಾದ್ಮೇಲೆ ಇವೆಲ್ಲ ಹೇಳೋದೈತಿ. ಇವ್ರು ಇವತ್ತು ತಪ್ಪುದಾರಕ್ಕೆ ಆಗೈತಿ. ಇವ್ರ ಮೇಲೆ ಇವತ್ತು FIR ಆಗೈತಿ. ರಾಜೀನಾಮೆ ಕೊಟ್ಟು ಕ್ಲೀನ್ ಚಿಟ್ ತೊಗೊಂಡು ವಾಪಸ್ ಬರಲಿ.